ನಮಸ್ಕಾರ ಎಲ್ಲರಿಗೂ. ಮೇಕ್ ಲೈಫ್ ಈಸಿಗೆ ಸ್ವಾಗತ. ಇವತ್ತೊಂದು ಹೊಸ ವಿಡಿಯೋಂದಿಗೆ ನಿಮ್ಮೊಂದಿಗೆ ಬನ್ನಿ ವಿಡಿಯೋ ನೋಡುವ. ಇವತ್ತಿನ ವಿಡಿಯೋ ಏನೆಂದರೆ, ಈ ತೆಂಗಿನ ಮರವು ನಮ್ಮ ಮರದ ಮಹಡಿಗೆ ಒರಗಿಕೊಂಡಿದೆ. ಇದರಿಂದ ಕಾಯಿ ಗರಿ ಎಲ್ಲ ಬಿದ್ದು ನಮ್ಮ ಮಾಡನ್ನು ಹಾಳು ಮಾಡುತ್ತದೆ. ಅದಕ್ಕೋಸ್ಕರ ಮರವನ್ನು ಕಡಿಯದೆ ಅದರಿಂದ ಆಗುವ ನಷ್ಟವನ್ನು ದೂರ ಮಾಡಲಿಕ್ಕೋಸ್ಕರ ಒಂದು ಉಪಾಯವನ್ನು, ಒಂದು ಸರಿಗೆ ಹಾಕುವ ವಿಧಾನವನ್ನು ಇವತ್ತು ತೋರಿಸುತ್ತೇನೆ. ಮರದ ಗರಿ ಕಾಯಿ ಎಲ್ಲ ಬಿದ್ದು ಆ ಮಾಡಿನ ಚಪ್ರವನ್ನೆಲ್ಲ ಹಾಳು ಮಾಡುತ್ತದೆ. ಅದಕ್ಕೋಸ್ಕರ ಈಗ ಇವರು ಬಂದಿದ್ದಾರೆ. ಇವರು ನಮ್ಮ ಸುರೇಶ್ ಮತ್ತು ದೀಪು ಅಂತೇಳಿ. ಇವರು ಸರಿಗೆ ಹಾಕುವಲ್ಲಿ ತುಂಬಾ ನಿಪುಣರು. ಇವರು ಈಗ ಕೆಲಸ ಮಾಡ್ತಾರೆ. ಅದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಸ್ವಲ್ಪ ದೂರ ವಿಡಿಯೋ ಆದ್ರಿಂದ ಸ್ವಲ್ಪ ತೋರಿಸೋದು ಕಷ್ಟ ಆಗ್ತಾ ಇದೆ. ನೋಡಿ, ಇವರು ಬರ್ತಾ ಇದ್ದಾರೆ ಸರಿಗೆ ಎಲ್ಲ ಹಿಡ್ಕೊಂಡು. ಈಗ ನೋಡಿ, ಇವರು ಒಂದೊಂದು ಇದಾಗಿ ಮೊದಲನೆಯಾಗಿ ಒಂದು ತುದಿಗೆ ಈ ರೀತಿಯ ಪೈಪನ್ನು ಸಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಮರಕ್ಕೆ ಬಿಗಿಯಾಗಿ ಕಟ್ಟಿದಾಗ ಮರಕ್ಕೆ ನೋವಾಗಬಾರದು ಅಂತೇಳಿ ಅದಕ್ಕೊಂದು ಪ್ಲಾಸ್ಟಿಕ್ ಪೈಪ್ ಸಿಕ್ಕಿಸಿದ್ದಾರೆ. ಇದನ್ನೀಗ ಮೇಲ್ ಕೊಡ್ತಾ ಇದ್ದಾರೆ. ಸುರೇಶ್ ಅನ್ನೋರು ಮೇಲೆ ಏರಿದ್ದಾರೆ, ಮರ ಏರಿದ್ದಾರೆ. ಈಗ ಅಲ್ಲೀಗ ಆ ತುದಿಗೆ ಯಾವ ಮರವನ್ನು ನಾವು ಎಳಿಬೇಕು ಅದು ಮಾಡಿಗೆ ತೊಂದರೆ ಮಾಡ್ತಾ ಇದೆ. ಅದನ್ನೀಗ ನೋಡಿ, ಈ ಮಾಡಿಗೆ ಹೊರ್ಕೊಂಡಿದೆ. ಇದು ಅವ್ರ ಮೇಲಿದ್ದಾರೆ ಕೂತ್ಕೊಂಡು. ಈಗ ಆ ಸರಿಗೆ ತುದಿಯನ್ನು ಅದಕ್ಕೆ ಈಗ ಕಟ್ತಾರೆ. ಇದು ಅಷ್ಟು ಸುಲಭ ಕೆಲಸ ಅಲ್ಲ. ಮೇಲೂ ಹೋಗಿ ನೋಡಿ, ಅದೊಂದು ಸಾಧನ ಮಾಡ್ಕೊಂಡಿದ್ದಾರೆ ಕೂತ್ಕೊಳ್ಳಲಿಕ್ಕೆ. ಎರಡು ಕೈ ಬಿಟ್ಟು ಕೂತ್ಕೊಂಡಿದ್ದಾರೆ ನೋಡಿ. ಅದನ್ನು ಹತ್ತಿರದಲ್ಲಿ ತೋರಿಸ್ಲಿಕ್ಕೆ ಆಗುದು. ಮರ ತುಂಬಾ ಎತ್ತರ ಇರೋದ್ರಿಂದ ವಿಡಿಯೋ ಅಷ್ಟು ಇದಾಗುದಿಲ್ಲ. ಅದಕ್ಕಾಗಿ ಮೊದಲನೇದಾಗಿ ನಿಮಗೆ ಒಂದು ಚಿತ್ರ ರೂಪದಲ್ಲಿ ತೋರಿಸಿದ್ದೇನೆ. ಮೊದಲು ಮಾಡಿ ಹೊರಕೊಂಡಿದೆ, ನಂತರ ಅದನ್ನು ಸರಿಗೆ ಹಾಕಿ ಎಳೆದು ಕಟ್ಟಿದ್ದನ್ನು ಸಹ ಚಿತ್ರದಲ್ಲಿ ತೋರಿಸಿದ್ದೇನೆ ಮೊದಲನೇದಾಗಿ. ಸ್ವಲ್ಪ ದೂರ ಇರುವುದರಿಂದ ವಿಡಿಯೋ ಅಷ್ಟು ಕರೆಕ್ಟ್. ಇವರೀಗ ಅವರ ಕೆಲಸ ಮುಗೀತು, ಈಗ ಕೆಳಗೆ ಬರ್ತಾರೆ, ಇಳಿತಾ ಇದ್ದಾರೆ ನೋಡಿ. ಎಳೆದ ನಂತರ ಈಗ ಅದು ಒಂದು ತುದಿ ಕಟ್ಟಿದ್ದಾರೆ. ಮತ್ತೊಂದು ತುದಿ ನಾವು ಯಾವ ಮರಕ್ಕೆ ಎಳೆದು ಕಟ್ಟಬೇಕು ಅಲ್ಲಿಗ ನಮ್ಮ ದೀಪು ಅವರು ನೋಡಿ ರೆಡಿಯಾಗಿದ್ದಾರೆ. ಇದೊಂದು ಮೆಷಿನ್ ನೋಡಿ. ನಾವು ಮೊದಲು ಆ ಸರಿಗೆಯನ್ನು 10 ಜನ ಆದ್ರೂ ಬೇಕಾಗಿತ್ತು ಅದನ್ನು ಎಳೆದು ಅದನ್ನು ಕಟ್ಟಲಿಕ್ಕೆ. ಈ ಮೆಷಿನ್ ತುಂಬಾ ಸಹಕಾರಿಯಾಗಿದೆ ನೋಡಿ. ಭಾರಿ ಸುಲಭದಲ್ಲಿ ಆ ಮರವನ್ನು ಎಳಿತಾರೆ ನೋಡಿ. ಈಗ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ದೀಪು ಅವರು. ಈ ರೀತಿ ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಟ್ರಿಕ್, ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಅದೇ ಸರಿಗೆಯನ್ನು ಈ ಬಳ್ಳಿಯನ್ನು ಸುತ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಸುತ್ತಾ ಇದ್ದಾರೆ. ಆ ಸರಿಗೆ ಅದರ ಮಧ್ಯದಲ್ಲಿ ಬರ್ತದೆ. ಇದೇ ಬಳ್ಳಿಯನ್ನು ನೀವು ಕೊನೆಗೆ ಅವರು ಕೆಲಸ ಮುಗಿದ ನಂತರ ತೆಗಿತಾರೆ ನೋಡಿ, ಎಷ್ಟು ಈಸಿಯಲ್ಲಿ ತೆಗಿತಾರೆ. ಇದು ಒಂದು ಟ್ರಿಕ್ ಅಂತ ಹೇಳ್ಬೋದು ನೋಡಿ. ಹೀಗೆ ಸುತ್ತಿದ್ದಾರೆ, ಆದ್ರೆ ಇಲ್ಲಿ ಒಂದು ಗಂಟು ಹಾಕ್ತಾರೆ ಅವರು. ಗಂಟೇನು ಹಾಕುದಿಲ್ಲ, ಹೀಗೆ ಸುತ್ತಿ ಹೀಗೆ ಮಾಡಿ ಬಿಟ್ಬಿಡ್ತಾರೆ. ಆವಾಗ ಆ ಸರಿಗೆ ಈಗ ನೀವು ಬಳ್ಳಿ ತೆಗೆಯುವ ನೋಡಿ ಸುಲಭದಲ್ಲಿ ತೆಗೆದು ಬಿಡ್ತಾರೆ. ಆದ್ರೆ ಇಲ್ಲಿ ಏನು ಕಟ್ಟುದಿಲ್ಲ ಅವರು, ಏನು ಹುಕ್ಸು ಏನು ಹಾಕುದಿಲ್ಲ ನೋಡಿ. ಅದೊಂದು ಗಂಟು ರೀತಿ ಹಾಕಿದ್ದಾರೆ. ಅದು ಗಂಟಲ್ಲ, ಬರೀ ಹೀಗೆ ಸುತ್ತ ಹಾಕಿದ್ದಾರೆ. ಆ ಬಳ್ಳಿ ಅಲ್ಲೇ ನಿಂತಿರ್ತದೆ ಅದು. ಈಗ ನೋಡಿ, ಈ ಚೈನ್ ಅನ್ನು ಆ ಬಳ್ಳಿಗೆ ಸಿಕ್ಕಿದರು. ಚೈನ್ ಸಿಕ್ಕಿ ನೋಡಿ ಎಷ್ಟು ಸುಲಭದಲ್ಲಿ ಈಗ ಎಳಿತಾರೆ ನೋಡಿ. ಎಳೆಯುವುದಂದ್ರೆ ಮಿಷಿನ್ ಅನ್ನು ನೋಡಿ ಎಳಿತಾ ಇದ್ದಾರೆ ನೋಡಿ, ತಿರುಗಿಸ್ತಾ ಇದ್ದಾರೆ ಮೆಷಿನ್ ಅನ್ನು. ಎಷ್ಟು ಈಸಿಯಾಗಿ ಒಂದು ಬೆರಳಲ್ಲಿ ತಿರುಗಿಸ್ತಾ ಇದ್ದಾರೆ ನೋಡಿ, ಎಷ್ಟು ಸುಲಭವಾಗಿ ಬರ್ತಾ ಇದೆ ನೋಡಿ. ಮರ ಈಚೆ ಸೈಡ್ಗೆ ಬರ್ತಾ ಇದೆ ಅದೀಗ ನೋಡಿ. ಈ ತುದಿ ಈಗ ನೋಡಿ ಟೈಟ್ ಆಯಿತು, ವೈರ್ ಟೈಟ್ ಆಗ್ತಾ ಬಂತು. ಇದಿಷ್ಟು ದೂರ ಈಗ ಟೈಟ್ ಆಗಿದೆ, ವೈರ್ ಈಗ ಫುಲ್ ಟೈಟ್ ಆಗಿದೆ. ಈಗ ಇದೀಗ ಎಳೆಯುವುದು. ಮೊದಲು ನಾವು ಒಂದು 10 ಜನ ಎಳಿಬೇಕಾಗ್ತಾ ಇತ್ತು. ಈಗ ಬರೇ ಒಂದು ಇಷ್ಟು ಸಣ್ಣ ಮಿಷನ್ ಈಗ ಅದನ್ನು ಎಳಿತಾ ಇದೆ. ಅದು ಭಾರಿ ಸುಲಭದಲ್ಲಿ ಒಂದು ಕಿರು ಬೆರಳಿನಲ್ಲಿ ತಿರುಗಿಸ್ಬೋದು, ಅಷ್ಟು ಈಸಿ ಇರ್ತದೆ ಅದು ನೋಡಿ. ತಿರುಗಿಸ್ತಾ ಇದೆ ನೋಡಿ, ಎಷ್ಟು ಟೈಟ್ ಆಯ್ತು ನೋಡಿ. ಇದೀಗ ಫುಲ್ಲು ಆ ತುದಿಗೆ ಬರೋವರೆಗೆ ಎಳಿತಾರೆ. ಈಗ ನೋಡಿ ಬಂತು ನೋಡಿ, ಹತ್ರ ಬಂತು, ಹತ್ತಿರದವರೆಗೆ ಬರ್ತಾ ಇದೆ. ಅಲ್ಲಿಗೆ ಆ ಚೈನ್ ಪೂರ ಮುಗಿಯಲವರೆಗೆ ಅದನ್ನು ಎಳಿತಾರೆ ಮರವನ್ನು.
ಆ ಮರ ಅಲ್ಲಿ ಮಾಡನ್ನು ಬಿಟ್ಟು ಈಚೆ ಬರ್ತದೆ. ಅವಾಗ ಆ ಗರಿಗಳು ಕಾಯಿಗಳು ಎಲ್ಲ ತಗಳ ಮೇಲೆ ಬೀಳುವುದಿಲ್ಲ. ಮರವನ್ನು ಬಗ್ಗಿಸಿ ಎಳೆದು ಬಿಡ್ತದೆ ಈಚೆ ಸೈಡ್ಗೆ. ನೋಡಿ ಈಗ ತುಂಬಾ ಟೈಟ್ ಆಗಿದೆ. ಈಗ 10 ಜನ ಎಳೆದಿದ್ರು ಹೀಗೆ ನಿಲ್ಲಿಗೆ ಸಾಧ್ಯ ಇಲ್ಲ. ನೋಡಿ ಈಗ ಎಳೆದು ಫುಲ್ ಟಚ್ ಆಗಿದೆ. ನೋಡಿ ಆ ಬಳ್ಳಿ ಪೂರ ಅಲ್ಲಿ ಆ ರಾಟೆವರೆಗೆ ಬಂದಿದೆ. ಈಗ ಬೇಕಾದಷ್ಟೇ ವೈರನ್ನು ಕಟ್ ಮಾಡ್ಕೊಂತ ಇದ್ದಾರೆ. ನಮ್ಮ ಸುರೇಶ್ ಅವರು ಕಟ್ ಮಾಡ್ತಾ ಇದ್ದಾರೆ. ದೀಪ ಅವರು ಹಿಡ್ಕೊಂಡಿದ್ದಾರೆ. ನಮ್ಮ ದೀಪ ಅವರು ಮರ ಕಡಿಯುವುದರಲ್ಲಿ ಇದರಲ್ಲಿ ತುಂಬಾ ಎಕ್ಸ್ಪರ್ಟು. ಮತ್ತು ಸಮಾಜ ಕೆಲಸದಲ್ಲಿ ಸಹ, ಸಮಾಜ ಸೇವೆಯಲ್ಲಿ ನಮ್ಮ ಧರ್ಮಸ್ಥಳ ಗ್ರೂಪ್ನಲ್ಲಿ ಸದಸ್ಯರಾಗಿದ್ದಾರೆ ಸುರೇಶ್ ಮತ್ತೆ ದೀಪ ಅವರು. ಎಲ್ಲಿಯೂ ಏನಾದ್ರೂ ಅಪಘಾತ ರೀತಿಯಲ್ಲಿ ಮರ ಬಿದ್ದು ಕರೆಂಟ್ ಹೋಗೋದು, ಕರೆಂಟ್ ಕಂಬ ಮೇಲೆ ಬೀಳೋದು, ಎಷ್ಟೇ ರಾತ್ರಿ ಆದ್ರೂ ಹೋಗಿ ಮರವನ್ನೆಲ್ಲ ಕಡಿದು ರಸ್ತೆ ಮೇಲೆ ಬಿದ್ದದ್ದು ಮರವನ್ನೆಲ್ಲ ಫ್ರೀಯಾಗಿ ಏನು ತಗೊಳ್ಳದೆ ಫ್ರೀಯಾಗಿ ಕೆಲಸವನ್ನು ಮಾಡಿಕೊಡ್ತಾರೆ. ಎಲ್ಲೇ ಯಾರ ಮನೆ ಮೇಲೆ ಬೀಳುವುದು ಈ ಮಳೆಗಾಲದಲ್ಲ ಮನೆ ಇವರಿಬ್ಬರು ಹೋಗಿ ಮತ್ತೆ ಇವರೊಟ್ಟಿಗೆ ಒಬ್ಬರು ನಮ್ಮ ಇವರು ಇದ್ದಾರೆ, ಮಂಜುನಾಥ್ ಅಂತ ಹೇಳಿ ಅವರು ಇದ್ದಾರೆ. ಎಷ್ಟೇ ರಾತ್ರಿ ನೀವು ಫೋನ್ ಮಾಡಿ ಕರೀರಿ, ನಿಮ್ಮ ಕಷ್ಟದಲ್ಲಿ ಇವರು ಸಹಾಯ ಮಾಡ್ತಾರೆ. ನಮ್ಮ ಹೊಸನಗರಡಿಯಲ್ಲಿ ತುಂಬಾ ಸೇವಕರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಇವರು ಇರ್ತಾರೆ. ಪಂಚಲಿಂಗೇಶ್ವರ ಆಗಲಿ, ಯಾವುದೇ ದೇವಸ್ಥಾನದ ಸ್ವಚ್ಛತಾ ಕಾರ್ಯದಲ್ಲಿ ಎಲ್ಲದರಲ್ಲಿ ಇವರು ಇದ್ದಾರೆ. ನೋಡಿ ಈಗ ಕಟ್ಟಿ ಆಯ್ತು. ಇದನ್ನು ಸ್ವಲ್ಪದಲ್ಲಿ ಬಿಡಿಸಿ ತೆಗಿತಾರೆ. ನೋಡಿ ಎಷ್ಟು ಆಯ್ತು. ಅದರಲ್ಲಿ ನೋಡಿ ಆ ಸರಿಗೆಯನ್ನು ತಿರ್ಸುದು ಯಾವುದೇ ಕಟಿಂಗ್ ಪ್ಲೇಯರ್ ಅದು ಇದಲ್ಲ. ಒಂದು ಸ್ಟೀಲಿನ ಇದು ಪಟ್ಟಿಗೆ ಒಂದು ಆ ಸರಿಗೆ ಎಷ್ಟು ಗಾತ್ರ ಇದೆ ಅಷ್ಟೇ ಹೋಲ್ ಮಾಡಿಕೊಂಡು ಅದನ್ನು ಸುಲಭದಲ್ಲಿ ತಿರ್ಸಿದ್ದಾರೆ. ನೋಡಿ ಇಲ್ಲಿಗೆ ಸರಿಗೆ ಕೆಲಸ ಮುಗೀತು. ಈಗ ಮೆಷಿನ್ ಅನ್ನು ತೆಗೆಯುವ ಕೆಲಸ. ಇಲ್ಲಿ ನೋಡಿ ನೀವು ಮೆಷಿನ್ ಅನ್ನು ಬಿಡಿಸಿದ ನಂತರ ಆ ಬಳ್ಳಿಯನ್ನು ಬಿಡಿಸ್ತಾರೆ. ನೋಡಿ ಆ ಬಳ್ಳಿ ಯಾವ ರೀತಿ ಹಿಡ್ಕೊಂಡಿರ್ಬೋದು ಅಂತ ನೀವೇ ಅದರ ಆಲೋಚನೆ ಮಾಡಿ. ಅದು ಯಾವ ಟ್ರಿಕ್ ನಲ್ಲಿ ಅದು ನಿಂತಿದೆ ನೋಡಿ. ಈಗ ಬಿಡಿಸ್ತಾರೆ ನೋಡಿ, ಬಳ್ಳಿಯನ್ನು ಬಿಡಿಸ್ತಾ ಇದ್ದಾರೆ ನೋಡಿ. ಆ ಗಂಟ್ ಅಂತ ನಾ ಹೇಳಿದೆ ನನ್ನ ಮುಂದೆ, ಆ ಹುಕ್ಸ್ ರೀತಿ ಹಾಕಿರ್ತಾರೆ, ಅದು ತೆಗಿತಾರೆ ನೋಡಿ. ಈಗ ನೋಡಿ ಸರ್ಕ್ ಅಂತ ಹೇಳಿತಾರೆ ನೋಡಿ. ಆ ಹುಕ್ಸ್ ಇಲ್ಲದಿದ್ರೆ ಅದು ಎಳಿಲಿಕ್ಕೆ ಆಗುದಿಲ್ಲ ನೋಡಿ. ಎಷ್ಟು ಅದೇ ಒಂದು ಟ್ರಿಕ್ ಅದು. ಆ ಸರಿಗೆ ಈಗ ಬಳ್ಳಿ ಕಟ್ಟುವುದೇ ಒಂದು ಟ್ರಿಕ್ ಅದು. ನಾವೆಲ್ಲ ಕಟ್ಟಿದ್ರೆ ಪುಸ್ಕಂದು ಜಾರಿ ಬರ್ಬೋದು ಅದು. ನಿಪುಣರು ಕೆಲಸದಲ್ಲಿ, ಈ ಕೆಲಸದಲ್ಲಿ ನಿಪುಣರು. ಇಲ್ಲಿಗೆ ನಮ್ಮ ಸಮರ್ಥ ಆಯ್ತು ನೋಡಿ. ಮೆಷಿನ್ ಅನ್ನು ಈಗ ಇದಕ್ಕೆ ಚೈನ್ ಪುಲ್ಲಿ ಅಂತಾರೆ, ನಮ್ಮ ಬಾರಕೂರು ಭಾಷೆಯಲ್ಲಿ ಚೈನ್ ಪುಲ್ಲಿ ಅಂತಾರೆ. ಇಲ್ಲಿಗೆ ಇವರ ಕೆಲಸ ಮುಗಿದ ಹಾಗೆ. ಆಮೇಲೆ ಇದನ್ನು ತೆಗೆದು ನೋಡಿ, ಸುಮಾರು ಇಷ್ಟು ಸಣ್ಣ ಒಂದು ಚೈನ್ ಪುಲ್ಲಿ 10 ಜನ ಎಳಿಬೇಕಾದಿತ್ತು. ಅದು ನೋಡಿ, ಇದು ಒಂದೇ ಮಿಷಿನ್ ಕೆಲಸ ಮಾಡ್ತದೆ. ಇಲ್ಲಿಗೆ ನೋಡಿ ನೋಡಿ ಎಷ್ಟು ಈಗ ನಮ್ಮ ಆವಾಗ ತಗಲಿಗೆ ತಾಕೊಂಡೇ ಇತ್ತು ಅದು. ಈಗ ನೋಡಿ ಎಷ್ಟು ದೂರ ಹೋಯ್ತು ಮರ ನೋಡಿ. ತುದಿ ಕಟ್ಟಿದ್ನು ಅವಾಗ ತೋರಿಸಿದನ್ನೆಲ್ಲ ಕಟ್ತಾ ಇದ್ರು ಅವರು. ಈಗ ನೋಡಿ, ಈಗ ಗರಿ ಮತ್ತೆ ಕಾಯಿ ಯಾವುದು ನಮ್ಮ ಮಾಡ ಮೇಲೆ ಬೀಳೋದಿಲ್ಲ ನೋಡಿ. ಎಷ್ಟು ದೂರಕ್ಕೆ ಅದರ ಎದುರಿನ ಮರಕ್ಕೆ ಕಟ್ಟಿದ್ದಾರೆ ನೋಡಿ. ಅದು ಕಟ್ಟಿದ್ದು ಹೀಗಿತ್ತು ಮೊದಲು, ಈಗ ಹೀಗಿತ್ತು. ಈಗ ನೋಡಿ ಇಷ್ಟು ದೂರ ಹೋಗಿದೆ, ಮಾಡಿನಿಂದ ದೂರ ಹೋಗಿದೆ ನೋಡಿ, ದೂರ ಹೋಯ್ತು. ಈಗ ಗರಿ ಅಥವಾ ಯಾವುದು ತೊಂದರೆ ಇಲ್ಲ.